ನಮಸ್ಕಾರ ಅಣ್ಣೋರ್ಗಕ್ಕೋರ್ಗೆ ಬಾಡೂಟಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ರೆಸಿಪಿ ಚಿಕನ್ ಪೆಪ್ಪರ್ ಡ್ರೈ ರೋಸ್ಟ್. ಚಿಕನ್ ಪೆಪ್ಪರ್ ಡ್ರೈ ರೋಸ್ಟ್ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಸಣ್ಣಗೆ ಕತ್ತರಿಸಿದಂಥ ಈರುಳ್ಳಿ, ಸ್ಲೈಸ್ ಮಾಡಿದಂಥ 3ರಿಂದ 4 ಹಸಿರು ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಪೆಪ್ಪರ್ ಪುಡಿ, ಚಿಕನ್ ಮಸಾಲ ಪುಡಿ, ಉಪ್ಪು, ಹಾಗೆಯೇ ಧನಿಯಾ ಪುಡಿ, ಅರ್ಶಿಣದ ಪುಡಿ ಮತ್ತು ನಮ್ಮ ಸೌತ್ ಇಂಡಿಯನ್ ಸೂಪರ್ ಸ್ಟಾರ್ ಕರಿಬೇವಿನ ಎಲೆಗಳು ಬೇಕಾಗುತ್ತೆ. ಜೊತೆಗೆ ಮೇನ್ ಆದಂಥ ಇಂಗ್ರೀಡಿಯೆಂಟ್ ಕೋಳಿ ಮಾಂಸ. ನಾನಿವತ್ತು ಇಲ್ಲಿ ಬ್ರಾಯ್ಲರ್ ಕೋಳಿ ಮಾಂಸವನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ನೀವು ಮಟನನ್ನು ಬಳಸಿ ಕೂಡ ಈ ರೆಸಿಪಿನ ಮಾಡ್ಬೋದು. ಬೆಸ್ಟ್ ನನ್ನ ಸಜೆಷನ್ ಕೇಳಿದರೆ ನಾಟಿ ಕೋಳಿ ಮಾಂಸ ಇಸ್ ದ ಬೆಸ್ಟ್. ಒಂದು ಪಾತ್ರೆಯಲ್ಲಿ ಅರ್ಧ kg ಕೋಳಿ ಮಾಂಸವನ್ನು ಹಾಕಿ ಅದಕ್ಕೆ 2 ಗ್ಲಾಸು ನೀರನ್ನು ಹಾಕಿಬಿಡಿ. ನೀರನ್ನು ಹಾಕಿದ ನಂತರ ಅದಕ್ಕೆ 1 ಟೀ ಸ್ಪೂನ್ ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಂಬಿಡಿ. ನಂತರ ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಂಡು 1 ಟೀ ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಬಿಡಿ. ಹಾಕಿದ ನಂತರ ಅದನ್ನು ಮಿಕ್ಸ್ ಮಾಡಿ 20 ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿ ಕೋಳಿ ಮಾಂಸವನ್ನು ಬೇಯಿಸಿ. ಕೋಳಿ ಮಾಂಸ ಬೆಂದ ನಂತರ ಅದನ್ನು ಬದಿಗಿಟ್ಕೊಂಡ್ಬಿಡಿ. ಈಗ ಒಂದು ಬಾಣಲೆಯಲ್ಲಿ 50 ಗ್ರಾಂ ಅಂದರೆ 3 ಟೇಬಲ್ ಚಮಚದಷ್ಟು ನೀವು ಸನ್ಫ್ಲವರ್ ಆಯಿಲ್ ಅಥವಾ ಕಡಲೆ ಬೀಜದ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಅದು ಬಿಸಿಯಾದ ನಂತರ ಅದಕ್ಕೆ ಸಣ್ಣಗೆ ಕತ್ತರಿಸಿದಂಥ 2 ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಅದಕ್ಕೆ ಹಾಕ್ಕೊಂಬಿಡಿ. ಹಾಗೆಯೇ ಸ್ಲೈಸ್ ಮಾಡಿದಂಥ 3ರಿಂದ 4 ಹಸಿರು ಮೆಣಸಿನಕಾಯಿಯನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ಅದನ್ನು ಹುರಿದುಕೊಳ್ಳಿ. ಈರುಳ್ಳಿ ತಿಳಿ ಕಂದು ಬಣ್ಣ ಬಂದ ನಂತರ ಅದಕ್ಕೆ 1 ಟೀ ಸ್ಪೂನಷ್ಟು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಮತ್ತೆ ಅದನ್ನು ಸ್ಟರ್ ಫ್ರೈ ಮಾಡ್ತಾ ಬರಬೇಕು. ನಂತರ ನಾವು ಈ ಚಿಕನನ್ನು ಬಾಯ್ಲ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಬಿಡಿ. ನಾವು ಚಿಕನ್ನನ್ನು ಏನು ಬಾಯ್ಲ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಸ್ಟಾಕ್ ಇರುತ್ತಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳಿ. ಒಂದು ಸ್ಮಾಲ್ ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ಚಾಪ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಬಿಡಿ. ಅದಾದಮೇಲೆ ಅದಕ್ಕೆ 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, 1 ಟೀ ಸ್ಪೂನಷ್ಟು ಚಿಕನ್ ಮಸಾಲೆ ಪುಡಿ, ಹಾಗೆಯೇ 1 ಟೀ ಸ್ಪೂನಷ್ಟು ಪೆಪ್ಪರ್ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ಮತ್ತೆ ಅದನ್ನು ಫ್ರೈ ಮಾಡ್ತಾ ಬನ್ನಿ. ಸೊ ನೆಕ್ಸ್ಟ್ ಇದಕ್ಕೆ ಕರಿಬೇವಿನ ಎಲೆಗಳನ್ನು ಹಾಕಿಬಿಟ್ಟು ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಬಿಡಿ. ಹಿಂಡ ನಂತರ ಮತ್ತೆ ಅದನ್ನು ಮಿಕ್ಸ್ ಮಾಡಿ ಒಂದು 3ರಿಂದ 5 ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿ ಅದನ್ನು ಬೇಯಿಸ್ಬಿಡಿ. ಸಖತ್ತಾಗಿ ರೋಸ್ಟ್ ಆಗುತ್ತೆ. ಅದನ್ನು ನೀವು ಹಾಗೇ ಸ್ನ್ಯಾಕ್ಸ್ ಥರ ತಿನ್ಬೋದು. ಅನ್ನ ಮತ್ತು ರಸಂ ಜೊತೆ ನೆಂಚ್ಕೊಂಡು ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ. ವೀಕ್ಷಕರೇ, ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಡಿಶ್. ಇದೇ ಥರನೇ ಹಲವಾರು ರೋಸ್ಟ್ ಐಟಮ್ಗಳನ್ನು ಕೂಡ ನನ್ನ ಬರುವಂಥ ಎಪಿಸೋಡ್ಗಳಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ವೀಕ್ಷಕರೇ, ಇಲ್ಲಿ ರುಚಿಯಾದಂಥ ಚಿಕನ್ ಪೆಪ್ಪರ್ ಡ್ರೈ ರೋಸ್ಟ್ ರೆಡಿಯಾಗಿದೆ. ನಾನು ಇದನ್ನು ಈಗ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಇದನ್ನು ಮಾಡಿ ಸೂಪರಾಗಿ ಬ್ಯಾಟಿಂಗ್ ಮಾಡಿ ಸ್ವಾಮಿ. ವೀಕ್ಷಕರೇ, ಇಂಥದೇ ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಆದರೆ 1 ನಿಮಿಷ, ನನ್ನ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಚಂದಾದಾರರಾಗಿ, ಹಾಗೆ ನನ್ನ ವಿಡಿಯೋಗಳನ್ನು ನಿಮ್ಮ ನೆಂಟರಿಗೆ, ನಿಮ್ಮ ಗೆಳೆಯರಿಗೆ ಇದನ್ನು ಶೇರ್ ಮಾಡಿ. ವೀಕ್ಷಕರೇ, ಬೆಲ್ ಐಕಾನ್ ಒತ್ತೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ. ನಿಮ್ಮ ಕಮೆಂಟ್ಸನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್. ನಮಸ್ಕಾರ.